From the rhythm of Bharatnatyam to the vibe of soulful music, to the fun of the cooking contest, the glam of the Indian fashion show, and the motivating stories of achievers, the 31st Bhumika Club event had it all. A full-on cultural treat for everyone who came. Organized by Prajavani and Deccan Herald in association with Freedom Healthy Cooking Oil and Mysore's Janahita Housing Loans, the Bhumika Club event at Mandya's PES Degree College provided the perfect stage for women to showcase their incredible talents. Mandya Zilla Panchayat CEO K.R. Nandini kicked off the event with an empowering message. ಕೆಲವು ವರ್ಷದಿಂದ ಹೆಣ್ಣು ಭ್ರೂಣ ಹತ್ಯೆಗೆ ನಾವು ನಮ್ಮ ಜಿಲ್ಲೆ ಹೆಸರು ಮಾಡ್ತು, ಬೇರೆ ಬೇರೆ ಚಟುವಟಿಕೆಗಳಿಗೆ ಹೆಸರು ಮಾಡ್ತು, ಬಾಲ್ಯ ವಿವಾಹಗಳಿಗೆ ಹೆಸರು ಮಾಡ್ತು. ಇವನ್ನೆಲ್ಲ ಅಳಿಸಾಕಬೇಕಾದ್ರೆ ಏನು ಮಾಡಬೇಕು, ನಾವೆಲ್ಲರೂ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಕೇವಲ ಸರ್ಕಾರ ಆಗಲಿ ಅಥವಾ ಯಾವುದೋ ಒಂದು ಸಂಸ್ಥೆ ಆಗಲಿ, ಸಂಘ ಸಂಸ್ಥೆ ಆಗಲಿ ಅಥವಾ ಹೋರಾಟಗಾರರಾಗಲಿ ಇವರೆಲ್ಲರೂ ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಈ ರೀತಿ ಒಂದು ಸಾಮಾಜಿಕ ಪ್ರಜ್ಞೆ ಸಮುದಾಯದ ಒಳಗಡೆಯಿಂದನೇ ಬರಬೇಕು. ಆ ರೀತಿ ಇವತ್ತು ನಾನು ಮುಕ್ತವಾಗಿ ಹೇಳ್ತೀನಿ, ಈ ಭೂಮಿಕಾ ಕ್ಲಬ್ ಏನಿದೆ, ಭೂಮಿಕಾ ಕ್ಲಬ್ ಅನ್ನುವಂಥದ್ದು ಮಹಿಳೆಯರ ಬಗೆಗಿನ ಮುಕ್ತವಾದ ಚರ್ಚೆ ಮತ್ತು ಅವಿರತವಾಗಿರುವಂತಹ ಚಟುವಟಿಕೆಗಳಿಗೆ ಭೂಮಿಕೆ ಆಗಬೇಕು ಅಂತ ನಾನಾದರೂ ಭಾವಿಸ್ತೇನೆ. The Indian fashion show was a showstopper. Led by former Miss India supermodel Aishwarya R.V. Gowda, the team and students from PES College stunned everyone with traditional attire. Vidushi Pragnya Ji mesmerized the gathering with her magnificent Bharatnatyam performance. The audience was equally captivated by the graceful classical dance presented by artists Likita and Vedashri. It wasn't just the ladies stealing the spotlight, children shined too. The little ones enthusiastically participated in the fancy dress competition, adding color and joy to the event. Guru Brahma, Guru Vishnu, Guru Devu, Maheshwara, Guru Sakshat, Parabrahma, Tasmai Shri Guruve Namah. The Freedom Cooking Oil contest saw culinary skills on full display. Judges selected participants by picking lots. ಐಶ್ವರ್ಯ, ಪದ್ಮಾಸಾಗರ್, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಇಬ್ರು ಯಾವ ಥರ ಕುಕ್ ಮಾಡ್ತಾರಂತ ನೋಡೋಣ. ಒಂದು ಜೋರಾಗಿ ಚಪ್ಪಾಳೆ ಬರಲಿ ಇಬ್ಬರಿಗೂ ಕೂಡ. MC Aishwarya Anil and Padma Sagar whipped up a delicious kesari bath that won over the guests. Aishwarya took home the first prize while Padma secured the second spot. The event also honored Lakshmi, a progressive woman farmer from a village in Mandya. She was felicitated for her success in adopting integrated farming methods. ನಾನು ನಮ್ಮ ತಂದೆ ಹೇಳಿದ ನಡೆಯಲ್ಲಿ ನಾನು ಹಸು, ಟೈಲರಿಂಗು, ಕಸೂತಿ ಕೆಲಸಗಳು ಎಲ್ಲ ಮುಗಿಸಿ ಆಮೇಲೆ ಜಮೀನಿಗೆ ಪ್ರೇರೇಪಣೆ ಕೊಟ್ಟರು ನಮ್ಮ ತಂದೆ. ಅದರಿಂದ ಅದನ್ನು ಕಂಟಿನ್ಯೂ ಮಾಡಿದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. Rakshita, manager at Janahita Housing Loans, addressed the gathering, sharing valuable insights on how to secure quick housing loans at nationalized bank interest rates. ಮನೆ ಮೇಲೆ ಅಥವಾ ಹೌಸ್ ಪರ್ಚೇಸಿಗೆ ನಾವು ಲೋನ್ನ ಪ್ರೊವೈಡ್ಸ್ ಮಾಡ್ತಾ ಇದ್ದೀವಿ. ಸೊ ನಾವು ಸಬ್ಸಿಡಿ ನಮ್ಮಲ್ಲಿ ಬೆನಿಫಿಟ್ ಏನಂತ ಹೇಳ್ತು ಅಂತ ಹೇಳಿದ್ರೆ ನಾವು ಸಬ್ಸಿಡಿ ಕೂಡ ಕೊಡ್ತಾ ಇದ್ದೀವಿ.
2,67,000 ಸಬ್ಸಿಡಿ ಕೂಡ ಕೊಡ್ತಾ ಇದ್ದೀವಿ. ಸೊ ಅಂತ ಹೇಳಿದ್ರೆ ಸೊ ಲೇಡಿ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೆ ಅವರಿಗೆ ನಾವು ಕನ್ಸ್ಟ್ರಕ್ಷನ್ ಅಥವಾ ಪರ್ಚೇಸಿಗೆ ಅಂತ ಹೇಳಿದ್ರೆ ಅವರಿಗೆ ಕೂಡ ಸಬ್ಸಿಡಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ಬಿಸ್ನೆಸ್ ವುಮೆನ್ ಎಂಟ್ರಪ್ರೀನಿಯರ್ ಯಾರ್ಯಾರು ಇರ್ತಾರೆ, ಸೊ ಬಿಸ್ನೆಸ್ ಡೆವಲಪ್ಮೆಂಟಿಗೆ ನಾವು ಬಿಸ್ನೆಸ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಶ್ರೀಮತಿ ಕೆ ನಂದಿನಿ IAS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಂಡ್ಯ ಜಿಲ್ಲಾ ಪಂಚಾಯತ್, ಹಾಗೆಯೇ ರೈತ ಸಂಘದ ಮುಖಂಡೆ ಶ್ರೀಮತಿ ಸುನಂದ ಜೈರಾಮ್ ಅವರು, ಶ್ರೀಮತಿ C. ಕುಮಾರಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ CITU ಮಂಡ್ಯ, ಶ್ರೀಮತಿ. In the exciting lucky draw, HK Sushila won a water purifier worth 15,000 rupees. ಲಕ್ಕಿ ಹೆಣ್ಣು ಮಗಳಿಗೆ ಒಂದು ಲಕ್ಕಿ ಗಿಫ್ಟ್ ಕೊಡ್ತೀರಾ? ಒಂದು ಜೋರಾಗಿ ಚಪ್ಪಾಳೆ ಕೊಡಿ ಎಲ್ಮ. ಇಲ್ಲಿಂದ ನಾನು ತುಂಬ ಕಲ್ತಿದ್ದೀನಿ. ಎಷ್ಟೋ ಜನ ನಮ್ಮಂಥ ಹೆಣ್ಮಕ್ಳನ್ನ ಮಾದರಿಯಾಗಿ ಗೆಸ್ಟಾಗಿ ಕರೆದಿದ್ರಿ. ಐ ಆಮ್ ಸೋ ವೆರಿ ಹ್ಯಾಪಿ. ಅದರಲ್ಲಂತೂ ನಂದಿನಿ ಮೇಡಮ್ IAS ಬಂದಿದ್ದರಿಂದ ತುಂಬ ಖುಷಿ ಆಯಿತು. ಅವ್ರದ್ದು ಸ್ಪೀಚ್ ಆಗಿರ್ಬೋದು, ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಅವ್ರು ನೋಡಿ ನಮ್ಗೆ ಇನ್ನೂ ಮುಂದೆ ಅದೇ ಥರ ಇರಬೇಕು ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು. ನಮ್ಮ ಮಂಡ್ಯ ಜಿಲ್ಲೆಗೆ ಈ ಥರದೊಂದು ಸಮಾರಂಭ ಬೇಕಿತ್ತು. ತುಂಬ ಚೆನ್ನಾಗಾಯಿತು. ಈ ಒಂದು ವೇದಿಕೆಯಿಂದ ಎಲ್ಲ ಸ್ತರದ ಹೆಣ್ಣು ಮಕ್ಕಳಿಗೆ ಅವಕಾಶ ಆಗಲಿ, ಹೆಣ್ಣು ಮಕ್ಕಳು ಮುಕ್ತವಾಗಿ ಬರಲಿ, ಅವಳ ಮೇಲೆ ಆಗೋ ಎಲ್ಲ ಅನ್ಯಾಯಗಳನ್ನು ಹೋರಾಟ ಮಾಡಿ ಅದನ್ನು ಹೋಗಲಾಡ್ಸೋದಕ್ಕೆ ಅವಳು ಪ್ರಯತ್ನ ಮಾಡಲಿ. ಹಾಗಾಗಿ ನಾನು ಆಶಯ ಏನು ವ್ಯಕ್ತಪಡಿಸ್ತೇನೆ ಅಂದರೆ, ಹೆಣ್ಣು ವಸ್ತು ಅಲ್ಲ, ಅವಳು ಅಬಲೆ ಅಲ್ಲ, ಸಂವಿಧಾನಬದ್ಧವಾದ ಸಮಾನಳು. The 31st edition of Bhumika Club, organized in collaboration with Freedom Healthy Cooking Oil and Janahita Housing Loans, concluded on a vibrant note in Mandya, strengthening the spirit of women's togetherness and setting the stage for more such empowering gatherings.